ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ವೈಕುಂಠಪತಿ ವೈಕುಂಠ ವಿಹಾರಿ ಶ್ರೀಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟ ಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘ ಶ್ಯಾಮ ಇಂದುವದನ ಭೂಸುಂದರ ಇಂದಿರಾ ವಂದಿತ ಚರಣ ಮೃಕೋದರ ವಂದ್ಯ ಕೇಶವಾದಿರೂಪ ಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ನಿರುದ್ಧಾದಿರೂಪ ಅನ್ನಮಯಾದಿರೂಪ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 52ನೇ ಗದ್ಯವಾಗಿ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬುದು ಭಗವಂತನ ನಾಮಧೇಯವಾಗಿದೆ. ಭಗವಂತನ ನಾಮಧೇಯಗಳೆಲ್ಲ ಮಂತ್ರವೇ ಆಗಿದೆ. ಮಂತ್ರವೆಂದಾಗ ಆ ಮಂತ್ರವನ್ನು ಕಂಡ ಋಷಿ, ರಚನೆಯಾದ ಛಂದಸ್ಸು, ಮಂತ್ರದ ದೇವತಾ ಹಾಗೂ ಮಂತ್ರದಿಂದ ಪ್ರತಿಪಾದ್ಯ ಭಗವಂತನೇ ಅಂತ ತಿಳಿದು ಜಪಿಸಬೇಕು. ಇಲ್ಲಿ ಪುರಂದರದಾಸರು ಸಾಧಕರಿಗೆ ಒಂದು ಕಸರತ್ತನ್ನು ಕೊಡ್ತಾ ಇದ್ದಾರೆ. ನೀವು 50 ವರೆಗೂ ಏನು ಕೇಳಿದ ನಾಮ ಗುಣ ಕ್ರಿಯಾ ವಾಚಕ ಶಬ್ದಗಳನ್ನು ಮನಸ್ಸಿಗೆ ತಂದುಕೊಂಡು ಈಗ ನಿಮ್ಮ ಮನಸ್ಸಿನಲ್ಲಿಯೇ ಆ ಭಗವಂತನ ರೂಪಗಳನ್ನೆಲ್ಲ ಚಿಂತಿಸಿ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಸುತ್ತಾ ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದರು. ಇಲ್ಲಿ ನಮ್ಮ ಪ್ರಶ್ನೆ ಏನು? ಅನೇಕ ಮಂತ್ರ ಪ್ರತಿಪಾದ್ಯ ಅಂದ್ರೆ ಏನು ಅಂತ ಪ್ರಶ್ನೆ. ಅನೇಕ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿರತಕ್ಕಂಥ ಶಬ್ದ. ಏಕ ಅಲ್ಲದೆ ಇರುವುದು ಅನೇಕ. ಆದ್ದರಿಂದ ಅನೇಕ ಶಬ್ದದಲ್ಲಿ ಮೊದಲನೇ ಶಬ್ದ ಆ ಮ ನ, ಇದು 3 ಎಲ್ಲಿ ಪ್ರಾರಂಭವಾಗುತ್ತೋ ಅದನ್ನು ನಾವು ಬ್ರಾಕೆಟ್ ಅಂತ ಹಾಕೊಂಡ್ಬಿಟ್ರೆ ಅದೇನು ಮಾಡುತ್ತೆ, ಮುಂದೆ ಹೇಳ್ತಕ್ಕಂಥದ್ದನ್ನ ವಿರುದ್ಧವಾಗಿ ನಡೆಯಿರಿ
ಅಂದರೆ ಒಂದು ನಾವು ವೆಹಿಕಲ್ ಹೋಗ್ತಾ ಇದ್ದಾಗ ನೋ ಎಂಟ್ರಿ ಅಂತ ಹೇಳುತ್ತಲ್ಲ, ಆ ರೀತಿಯಲ್ಲಿ ನೀವು ಮುಂದೆ ಹೋಗತಕ್ಕಂಥ ಹೋಗಿ ವಾಪಸ್ ಬನ್ನಿ ಅನ್ನೋ ರೀತಿಯಲ್ಲಿ ತಿಳಿಸುತ್ತೆ ಆ ಅನ್ನೋದು. ಅದರಂತೆ ಮಾ ಅನ್ನೋದು ಮತ್ತೆ ನಾ ಎಂಬತಕ್ಕಂಥದ್ದು ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. ಇದು ಎಲ್ಲರಿಗೂ ತಿಳಿದು ಬರುತ್ತೆ, ನೀವು ಅಭ್ಯಾಸ ಮಾಡಬೇಕಷ್ಟೇ. ಆದ್ದರಿಂದ 51 ಹಿಂದೆ ಆಗಿದೆ. 51 ಅನ್ನೋದು ಏನು? ಆ ಇಂದ ಕ್ಷ ಅಂದರೆ 50 ಮತ್ತೆ ಕ್ಷ ಆಮೇಲೆ ಸಂಯುಕ್ತಾಕ್ಷರತೆಗೆ ಸೇರಿದಾಗ 51 ಆಯಿತು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ 51 ಅಕ್ಷರದಲ್ಲಿ ನೆಲೆಸಿದ್ದಾನೆ. ನಾವು ಪ್ರಪಂಚದ ಯಾವ ಮೂಲೆಗೆ ಹೋದರೂ ಈ 51 ಅಕ್ಷರಗಳಿಂದಲೇ ನಾವು ಗುರುತಿಸಬೇಕು. ಭಗವಂತನ ಗುಣಗಳನ್ನು ಹೇಳಬೇಕಾದ್ರೆ ಈ 51 ಅಕ್ಷರಗಳಿಂದಲೇ ಹೇಳಬೇಕು. ಭಗವಂತನ ಕ್ರಿಯೆಯನ್ನು ನಾವು ಇನ್ನೊಬ್ಬರಿಗೆ ತಿಳಿಸಕ್ಕೆ ವರ್ಣಿಸಕ್ಕೆ 51 ಅಕ್ಷರವನ್ನೇ ತಿಳಿಸಬೇಕು. ಆದ್ರಿಂದ ಇಲ್ಲಿ ಪುರಂದಾಸರು ಮೆತ್ತಿಗೆ ಅನೇಕ ಶಬ್ದ ಉಪಯೋಗಿಸ್ಬಿಟ್ರು. ನೋಡಪ್ಪ, 52ನೇ ಮಂತ್ರ ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳ್ತಾ ಇರೋದು ಇದು ಒಂದು ಅಲ್ಲ. ಹಾಗಾದ್ರೆ ಎಷ್ಟು ದಾಸರೇ ಅಂತ ಹೇಳಿದ್ರೆ ಅನೇಕ. ಅನೇಕ ಅನ್ನೋದಕ್ಕೆ ಏಕ ಅಲ್ಲ, ಅನೇಕ. ಯಾವುದು ಅನೇಕ ಅನ್ನೋದಕ್ಕೆ ಇಲ್ಲಿ ಏನು ಸೇರಿಸ್ಕೋಬೇಕು? ಹಿಂದೆ ನಡೆದ 51 ಸೇರಿಸ್ಕೊಳ್ಳಬೇಕು. ಏನು 51 ವಿಶೇಷ ಏನಿದೆ? ನಿಮಗೆ ತಿಳಿದಂತೆ ಮಾತೃಕಾನ್ಯಾಸದಲ್ಲಿ ತಿಳಿದಂತೆ ಆ ಇಂದ ಮಹಾಸ್ವರ 16, ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ 5 ವರ್ಗಗಳು 25, ಯಾರಲ ವಶ ಎಂಬತಕ್ಕಂಥದ್ದು, ಶ ಸ ಹಾಳ ಎಂಬತಕ್ಕಂಥದ್ದು 9, ಕ್ಷ ಎಂಬತ್ತು 10. ಹೀಗೆ ಒಟ್ಟು ಸೇರಿದಾಗ 16, 25, 41, 9, 50 ಪ್ಲಸ್ ಕ್ಷ ಎಂಬತಕ್ಕಂಥದ್ದು ಸೇರಿದ 51. ಅದೇ ಹಿಂದೆ ಹೇಳ್ತಕ್ಕಂಥದ್ದು 51. ಅದನ್ನ ಇಲ್ಲಿ ಹೇಳ್ತಾ ಇರೋದು ಅನೇಕ. ಏಕ ಅಲ್ಲ, ಅನೇಕ ಅಂತ ಒಂದು ಅರ್ಥ ಆಯಿತು. ಇದನ್ನು ಇನ್ನೊಂದು ಅರ್ಥದಲ್ಲಿ ನೀವು ತಿಳಿಯಬಹುದು. ಆ ಅನೇಕ, ಆ ಅನ್ನೋದು ಎಲ್ಲಿಂದ ಶುರುವಾಗಿದೆ? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ತಿಳಿದಿದೆ, ಅದು ಮೊದಲನೇದು. ಅದೇ 51 ತನಕ ನಡೆದು ಬಂತು. ಹೇಗೆ ನಡೆದು ಬಂತು? ಅನೇಕ ರೀತಿಯಲ್ಲಿ ನಡೆದು ಬಂತು. ಆದ್ರಿಂದ ಅನೇಕ ಅಂದ ಶಬ್ದಕ್ಕೆ ಅರ್ಥ ಏನು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯ ದರ್ಶನ ಮುಂದಿನ 50 ಗಜ್ಜೆಗಳಿಂದ ಆಗಿದೆ. ಅನಂತ ಸೇರಿ ಮಧ್ಯದಲ್ಲಿ ಬಂದ 50 ಸೇರಿ ಈಗ 52ರಲ್ಲಿ ಅನೇಕ ಎಂಬುದು ಹಿಂದಿನ 51 ಗುಣಗಳು, ನಾಮಗಳು, ಕ್ರಿಯಾವಿಶೇಷಗಳನ್ನು ಸೇರಿಸಿ ತಿಳಿದುಕೊಳ್ಳಿ. ಇದನ್ನು ನಮಗೆ ದಾಸರು ತಾವು ಹೇಳಿಕೊಟ್ಟ ಮೊದಲನೇ ಪಾಠದಿಂದ ಈಗ ಮತ್ತೆ ನಾವು ಸ್ಮರಣೆಗೆ ತಂದುಕೊಂಡು ಅಭ್ಯಾಸಕ್ಕೆ ಸಿದ್ಧ ಮಾಡಿಕೊಂಡು ಇದ್ರೆ ಮಾತ್ರ ಮುಂದೆ ನಮ್ಗೆ ಅರ್ಥವಾಗತ್ತೆ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಉತ್ತಮ ಶಿಕ್ಷಕರ ರೀತಿ. ಏಕೆಂದರೆ ನಿನ್ನೆ ಹೇಳಿಕೊಟ್ಟ ಪಾಠ ಇವತ್ತು ಮರೆತರೆ, ಇವತ್ತಿನ ಪಾಠ ನಾಳೆ ಮತ್ತೆ ಮುಂದುವರಿಸ್ಕೊಂಡು ಹೋದರೆ ಆ ಶಿಷ್ಯನಿಗೆ ಏನಾಗುತ್ತೆ? ಮೈ ಎಲ್ಲ ಭಾರವಾಗತ್ತೆ, ತಲೆ ಭಾರವಾಗತ್ತೆ. ಏಕೆಂದರೆ ಪ್ರತಿದಿನದ ಲೋಡ್ ಸೇರುತ್ತಾ 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 ತಲೆಯಲ್ಲಿ ಏನು ಇಟ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ಉತ್ತಮ ಶಿಕ್ಷಕ ಏನು ಮಾಡ್ತಾನೆ? ಪ್ರತಿದಿನದ ಪಾಠವನ್ನು ಚಿಂತನ ರೂಪವಾಗಿ ಕೇಳಿಸಿಕೊಂಡು ಅದನ್ನು ಅವನಲ್ಲಿ ನೆನೆಯುವಂತೆ ಮಾಡ್ತಾನೆ. ನೋಡಿ, ಒಂದು ಪೇಪರ್ ಇದೆ, ಯಾವುದೋ ಒಂದು ಪದಾರ್ಥಗಳಿದ್ರೆ ಅದು ಬಹಳ ಇದ್ದಾಗ ಅದು ನೆನೆಸಿಬಿಟ್ರೆ ಏನಾಗುತ್ತೆ? ಎಲ್ಲವೂ ಒಂದೇ ಮುದ್ದಿಯಾಗಿ ಹೋಗಿ ಸೇರ್ಕೊಂಬತ್ತೆ. ಕಡಿಮೆ ಪ್ರಮಾಣದಲ್ಲಿ ಅದು ಸೇರಿಕೊಳ್ಳುತ್ತೆ. ಹಾಗೆ 51ರಲ್ಲಿ ಹೇಳಿರ್ತಕ್ಕಂಥ ಅದು ನಿಮ್ಮ ನೆನೆಸುವುದು ಅಂದ್ರೆ ಏನು? ಜ್ಞಾಪಿಸುವುದು. ನೆನೆಸುವುದು ಅಂದ್ರೆ ಏನು? ನಿಮ್ಮ ಜ್ಞಾನದ ಅಗಾಧವಾದ ಭಂಡಾರ ಇದೆ. ನಿಮ್ಮಲ್ಲಿರ್ತಕ್ಕಂಥ
ಯಾವ GB ನಾವು ಹೋಲಿಸಕ್ಕೆ ಸಾಧ್ಯವಿಲ್ಲ. ಮೆಮರಿ ಎಷ್ಟು ಮಟ್ಟಿಗೆ ನೀವು ಹಾಕೋಬಹುದು ಅಂದ್ರೆ ಇಡೀ ಸಮುದ್ರವನ್ನೇ ಸೇರಿಸಿಕೊಳ್ಳಬಹುದು, ಇಡೀ ಆಕಾಶವನ್ನೇ ತೋರಿಸಿಕೊಳ್ಳಬಹುದು, ಇಡೀ ಭೂಮಿಯನ್ನೇ ಸೇರಿಸಿಕೊಳ್ಳಬಹುದು. ಇಷ್ಟು ಅಗಾಧವಾದ ಸ್ಪೇಸ್ ನಮ್ಮಲ್ಲಿ ಮೆಮರಿ ಕಾರ್ಡ್ ಇದೆ, ಮೆದುಳಿನಲ್ಲಿ ಇದೆ. ಅಲ್ಲಿ ನಾವು ಇದನ್ನು ನೆನೆಸಿಬಿಟ್ರೆ ಯಾವುದೋ ಪಾದ ತಳದಲ್ಲಿ ಹೋಗಿ ಸಿಕ್ಕೊಂಡ್ಬಿಡತ್ತೆ. ನಮಗೆ ಈಗ ತಲೆಯೆಲ್ಲ ಭಾರ ಆಗಿರೋದನ್ನ ನೀವು ಮನನ ಮಾಡಿದರೆ ಇದೆಲ್ಲವೂ ಏನಾಗತ್ತೆ, ಹಸನಾಗಿ ಪಾದ ತಳದಲ್ಲಿ ಆಸನ ರೂಪದಲ್ಲಿ ಆಗಿಬಿಡುತ್ತೆ. ಅದನ್ನ ಈಗ ಪುರಂದರದಾಸರು ಅನೇಕ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೊತ್ತು ನೀವು ತಿಳಿದ ಶಬ್ದ ಏಕವಲ್ಲ, ಅನೇಕ. ಸಂಯುಕ್ತವಾಗಿ ನೋಡಿದ್ರೆ ಅನೇಕ. ಹಾಗಾದ್ರೆ ಅನೇಕ ಅಂದ್ರೆ ಏನು? ಅನೇಕ ಅಂದ್ರೆ ಅದೇನೇ ಇನ್ನೊಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು. ನಮಗೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಚಿತ್ರಗಳು ತಗೊಂಡ್ರೆ ಬೇರೆ ಬೇರೆ ವ್ಯಕ್ತಿಗಳ ಚಿತ್ರಣ ಮಾಡಬೇಕಾಗತ್ತೆ. ಇಲ್ಲಿ ಮೊದಲಿಂದನೂ ನಾವು ಗುರುತಿಸಿಕೊಂಡು ಬಂದಿರೋದು ನಾಮವಾಗಲಿ ಗುಣವಾಗಲಿ ಕ್ರಿಯಾವಾಗಲಿ ಯಾರಿಗೆ ಸಂಬಂಧಪಟ್ಟಿದ್ದು? ಏಕ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಆ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ನಮಗೆ ಸಿದ್ಧವಾದ ಉತ್ತರ ಏನು? ಭಗವನ್ ಮಹಿಮಾ. ಮಹಿಮಾಗೆ ಫಲ ಏನು? ಭಕ್ತಿ. ಭಕ್ತಿಯ ವಿಶೇಷದಿಂದ ಏನಾಗತ್ತೆ? ಜ್ಞಾನ ವೃದ್ಧಿ ಆಗತ್ತೆ. ಜ್ಞಾನ ವೃದ್ಧಿ ಆಗೋದ್ರಿಂದ ಏನಾಗತ್ತೆ? ನಿಮ್ಮ ಭಾರ ಇನ್ನೂ ಕಡಿಮೆ ಆಗತ್ತೆ. ಆದ್ದರಿಂದ ಯಾರಿಗೆ ನಾಲೆಜ್ ಬೆಳೆಸಿಕೊಳ್ಳುತ್ತಾ ಹೋದಷ್ಟು ಸುಖ ಜೀವನ ನಡೆಸುತ್ತಾರೆ. ಯಾರಿಗೆ ಜ್ಞಾನವೇ ಇಲ್ಲವೋ ಅವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕಷ್ಟಪಡಬೇಕಾಗತ್ತೆ. ಮಾನಸಿಕ, ದೈಹಿಕ ಮತ್ತು ವಾಚನಿಕ ಮೂರೂ ರೀತಿಯಾದ ಬಂಡೆಗಳು ಅಂದರೆ ಆಖರಗಳು ಮತ್ತು ಭಾರ ನಮ್ಮ ಮೈ ಮೇಲೆ ಬೀಳುತ್ತೆ. ಯಾಕೆ? ಜ್ಞಾನ ಇಲ್ಲದೆ ಇರೋದ್ರಿಂದ. ತಾತ್ಪರ್ಯ, ಶುದ್ಧವಾದ ಜ್ಞಾನ ಯಾರಿಗೆ ಬರುತ್ತೋ ಅದು ನಿಮಗೆ ಭಾರ ಎನಿಸುವುದಿಲ್ಲ. ಇನ್ನು ಏನಾಗತ್ತೆ? ಇನ್ನು ಹಗೂರವಾಗುತ್ತಾ ಹೋಗುತ್ತೆ. ಅತ್ಯಂತ ಜ್ಞಾನಿಗಳ ಲಕ್ಷಣ ಏನು? ತಾವು 100 ಕಿಲೋ ಇದ್ದದ್ದು 1 ಗ್ರಾಮಿಗೆ ಇಳಿಯೋದು. ಅಂದರೆ ಅಣು 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 ಆಗಿ ಅಣುರೂಪವಾಗುವುದು. ನಮ್ಮಲ್ಲಿ ಆರೋಪ ಮಾಡಿಕೊಂಡು ನಮ್ಮಲ್ಲಿ ಭಾರ ಮಾಡಿಕೊಂಡಿರ್ತೀವಿ. ಎಲ್ಲವೂ ನನ್ನದು ನನ್ನದು ಅಹಂಕಾರ ಮಮಕಾರ ಮುಂತಾದ ದೋಷಗಳಿಂದ. ಒಂದಿಂದೇ ದೋಷದ ಮೂಟೆ ಕೆಳಗಿಳಿಸಿದಾಗ ಏನಾಗತ್ತೆ? ನಮ್ಮ ಭಾರ ಇಳಿಸಿದಾಗ ಹಗೂರವಾಗತ್ತೆ. ಆ ಇಳಿಸೋದು ಅಂದ್ರೆ ಏನರ್ಥ? ಜ್ಞಾನದಿಂದ ತುಂಬಿಸಿಕೊಳ್ಳೋದು. ಜ್ಞಾನದ ಮಹಿಮೆ ನೋಡಿ. ಜ್ಞಾನ ಹಿಮಾಲಯದಷ್ಟು ನೀವು ತುಂಬಿಕೊಂಡ್ರು ಕೂಡ ಆಕಾಶದಂತೆ ಭಾರ ಇರಲ್ಲ, ಗಾಳಿಯಂತೆ ಭಾರ ಇರೋದಿಲ್ಲ. ಆದರೆ ಹೆಚ್ಚಿನ ಜ್ಞಾನ ಬಂದಿದೆ, ಭಾರವೇ ಇಲ್ಲ. ಇದು ಜ್ಞಾನದ ಮಹಿಮೆ. ಇದನ್ನ ಪುರಂದರದಾಸರು ಅನೇಕ ಶಬ್ದದಿಂದ ಹೇಳ್ತಾ ಇದ್ದಾರೆ. ಈಗ ಭಗವಂತನನ್ನು ನೀವು 51 ನಾಮದಲ್ಲಿ ತಿಳಿಸಿದಿರಿ ಸರಿ, ಮತ್ತೆ ಯಾಕೆ ಹೇಳಕ್ಕೆ ಹೋಗ್ತಿದ್ರ? ಇನ್ಯಾವ ಕ್ರಮದಲ್ಲಿ ಹೇಳ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಒಂದು ಉತ್ತರ ಅನೇಕ ಅನ್ನೋದು. ಈಗ ಭಗವಂತನದು ಎಷ್ಟು ರೂಪವಿದೆ? ಅನಂತ ರೂಪ ಅಂತ ಹೇಳಿದಾಯ್ತು. ಅದನ್ನು ಯಾವ ಕ್ರಮವಾಗಿ ಹೇಳಬೇಕು? ನಾವು ಏನು ಹೇಳಿದ್ರು ಭಗವಂತನಿದೆ, ಏನು ಶಬ್ದ ಹೇಳಿದ್ರು ಭಗವಂತನಿದೆ, ಏನು ಪದಾರ್ಥ ಹೇಳಿದ್ರು ಭಗವಂತನಿದೆ. ಹಾಗೆ ನಮಗೆ ಈಗ ಸಂಶಯ ಹುಟ್ಟುತ್ತೆ, ಎಲ್ಲಿಂದ ಪ್ರಾರಂಭ ಮಾಡಬೇಕು? ಯಾಕಂದರೆ ನಾವು ಹುಟ್ಟಿದ ನಂತರದನ್ನು ನೋಡತಕ್ಕಂಥ ಪದಾರ್ಥ ನಮಗೂ ತಿಳಿದಿದ್ದು, ಹುಟ್ಟಕ್ಕಿಂತ ಮುಂಚೆ ಇದ್ದಿದ್ದು ಅನಂತ ಪದಾರ್ಥಗಳು, ಅದಕ್ಕೂ ವಾಚ್ಯ ಭಗವಂತನೇ. ಆದ್ದರಿಂದ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಮುಟ್ಟಿದ್ದರೆ ನಾವು ಏನು ತಿಳಿದಂತಾಗತ್ತೆ? 5 ಜನ ಕುರುರು ಹೋಗಿ ಆನೆಯನ್ನು ಸಂಪರ್ಕಿಸಿದಂತೆ ಆಗತ್ತಲ್ಲ, ನಮ್ದು ಅಪೂರ್ಣ ಆಗಲ್ವೇ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಅನೇಕ. ಭಗವಂತನನ್ನ
ಅನಂತ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ, ಅನೇಕ ರೂಪಗಳಿಂದ ವಾಚ್ಯನಾಗಿದ್ದಾನೆ, ಅನೇಕ ಕ್ರಿಯೆಗಳನ್ನು ತೋರಿಸ್ತಾ ಇದ್ದಾನೆ. ಹೌದು, ಆದರೂ ಅವನ ಪ್ರತಿಯೊಂದು ಗುಣಗಳಿಗೂ, ಪ್ರತಿಯೊಂದು ನಾಮಗಳಿಗೂ, ಪ್ರತಿಯೊಂದು ಕ್ರಿಯೆಗಳಿಗೂ ಏನಿದೆ? ಅಭಿನ್ನವಾಗಿದೆ. ಇದು ನಮಗೆ ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಇದನ್ನು ಈ ಲೋಕದಲ್ಲಿ ನಾವು ಹೇಳಿದ್ರೆ ಅರ್ಥವಾಗುವುದಿಲ್ಲ. ಭಗವಂತನಲ್ಲಿ ಮಾತ್ರ ಇರತಕ್ಕಂಥ ಅತ್ಯಂತ ವಿಲಕ್ಷಣ ಲಕ್ಷಣ, ಸ್ವತಂತ್ರ ಲಕ್ಷಣ ಅಂತ ಇದಕ್ಕೆ ಹೆಸರು. ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದಾಗಿ ಉಪನಿಷತ್ತಲ್ಲಿ ಹೇಳಿಬಿಟ್ಟಿದ್ದಾರೆ. ಭಗವಂತನಲ್ಲಿ ಇರತಕ್ಕಂಥ ಗುಣಗಳು ಅನಂತವಾದರೂ ಒಂದು ಗುಣಕ್ಕೂ ಇನ್ನೊಂದು ಗುಣಕ್ಕೂ ಅಭಿನ್ನವಾಗಿರುತ್ತದೆ. ಅಂದರೆ ಒಂದು ಒಳ್ಳೆತನ ಇನ್ನೊಂದು ಒಳ್ಳೆತನ ಅಂತ ಹೇಳೋದಲ್ಲ. ಎಲ್ಲವೂ ಒಳ್ಳೆತನವೇ, ಎಲ್ಲವೂ ಅಪ್ರಾಕೃತವೇ ಅಂತ ಹೆಸರು. ನಾವು ಪ್ರಾಕೃತದಲ್ಲಿದ್ದಾಗ 1 ರಿಂದ 100, 1 ರಿಂದ 1000, 1 ರಿಂದ 1,00,000 ಅಂತ ನಾವು ಎಣಿಸಬೇಕಾಗಿತ್ತು. ಪ್ರತಿಯೊಂದು ಬೇರೆ ಬೇರೆ ಐಡೆಂಟಿಟಿ ಇರ್ತಾ ಇತ್ತು. ಭಗವಂತನಲ್ಲಿ ಅಪ್ರಾಕೃತನಾದ್ದರಿಂದ ಅನಂತ ಗುಣಗಳಿದ್ದರೂ ಸಹ ಅದೆಲ್ಲವನ್ನು ನಾವು ಏನು ಮಾಡಬಹುದು? ಏಕಗುಣ, ಏಕ ವ್ಯಕ್ತಿ, ಏಕ ಕ್ರಿಯಾ ಅಂತಲೂ ನಾವು ಸಂಬೋಧಿಸಬಹುದು. ಅದರಿಂದ ಆ ಅನೇಕ ಅಲ್ಲ ಎಂಬತಕ್ಕಂಥದಕ್ಕೂ ಅನೇಕ ಅಂತ ಶಬ್ದವನ್ನು ಉಪಯೋಗಿಸಿದ್ದಾರೆ. ಏಕ ಅಲ್ಲ ಅಂದೇನರ್ಥ? ಭಿನ್ನ ಅಲ್ಲ, ಎಲ್ಲವೂ ಒಂದೇ. ಒಂದೇ ಅಂದೇನರ್ಥ? ಅಕ್ಕಿ ಮೂಟೆಯಲ್ಲಿ 25 ಕಿಲೋ ಅಕ್ಕಿಯಲ್ಲಿ 1 ಕೋಟಿ ಅಕ್ಕಿ ಇದ್ರೂ ಕೂಡ ಎಲ್ಲವೂ ಅಕ್ಕಿ ಅಂತಾನೆ ಕರಿತೀವಿ. ಆದರೆ ನಾವು ಈ ಉದಾಹರಣೆ ಏನು ಹೇಳಿದ್ರು ಕೂಡ ಭಗವಂತನಿಗೆ ಸಮರ್ಪಕವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಪ್ರತ್ಯೇಕವಾಗಿ ಕಾಣುತ್ತೇವೆ ಅಕ್ಕಿ ಕಾಳುಗಳನ್ನ. ಭಗವಂತನ ತಾನು ಕಾಣಿಸಿಕೊಳ್ತಾನೆ ಭಿನ್ನ ಭಿನ್ನವಾಗಿ, ಆದರೆ ಅವನು ಒಬ್ಬನೇ. ಇದನ್ನೇ ಹೇಗೆ ತಿಳಿಯೋದು? ಮತ್ತು ಅವನು ಯಾಕೆ ಇಷ್ಟೊಂದು ಭಿನ್ನತೆಯನ್ನು ಪಡ್ಕೊಂಡ? ಇದು ನಾವು ಚಿಂತನೆ ಮಾಡಬೇಕು. ಇದಕ್ಕೆ ಉತ್ತರ ಬಹಳ ಸರಳವಾಗಿದೆ. ನಾವು ಹೆಚ್ಚು ತಲೆ ಕೆಡಿಸಬೇಕಾಗಿಲ್ಲ. ಭಗವಂತ ಈಗ ನನಗೂ ತಂದೆ, ನನ್ನ ತಮ್ಮನಿಗೂ ತಂದೆ, ನನ್ನ ಅಣ್ಣನಿಗೂ ತಂದೆ, ಹೀಗೆ ನಾನು 100 ಜನ ಹೇಳಿದರೆ ತಂದೆ ಎಷ್ಟು ಜನ ಇರಬೇಕು? ಒಬ್ಬನೇ ತಂದೆ ತಾನೆ. ಯಾಕಂದ್ರೆ ಅವನು ಅಣ್ಣನಿಗಾಗಲಿ, ತಮ್ಮನಾಗಲಿ, ಅಕ್ಕನಾಗಲಿ, ತಂಗಿಗಾಗಲಿ ತಂದೆ ಒಬ್ಬನೇ. ನಾವು ಹೇಗೆ ಇದು ವ್ಯವಹಾರದಲ್ಲಿ ನಮ್ಮ ಮನೆಯಲ್ಲೇ ತಿಳಿತೀವಿ, ಹಾಗೆ ಸಕಲ ವಸ್ತುಗಳಿಗೆ, ಸಕಲ ಚೇತನ ಪದಾರ್ಥಗಳಿಗೆ ಬಿಂಬನಾದವನು ಕೇವಲ ಒಬ್ಬನೇ. ಆದರೆ ಜೀವರು ಎಷ್ಟು ಜನ ಇದ್ದಾರೆ? ಅನಂತ ಕೋಟಿ ಇದ್ದಾರೆ. ಅನಂತ ಕೋಟಿ ಇದ್ದಾಗ ಭಗವಂತ ಒಂದೇ ರೂಪ ಇರಕ್ಕೆ ಸಾಧ್ಯವೇನು? ಅನಂತ ಕೋಟಿ ಬಿಂಬ ರೂಪವನ್ನು ಅವನು ತೋರಿಸಬೇಕಾಗತ್ತೆ. ಏಕೆಂದರೆ ಪ್ರತಿಯೊಬ್ಬರ ಪ್ರತಿಬಿಂಬವೂ ಭಿನ್ನ ಭಿನ್ನವಾಗಿದೆ. ನನ್ನಂತೆ ನನ್ನ ತಮ್ಮನಿಲ್ಲ, ನನ್ನ ತಮ್ಮನಂತೆ ಅವನ ತಮ್ಮನಿಲ್ಲ. ಹೀಗೆ ಪ್ರತಿಯೊಬ್ಬರು ಜೀವರು ಭಿನ್ನರು. ಭಗವಂತ ಮಾತ್ರ ಭಿನ್ನತೆ ಇಲ್ಲ. ಆದ್ದರಿಂದ ಒಬ್ಬನೇ ದೇವ ಅನಂತ ಜೀವರಾಶಿಗಳಿಗೆ ಬಿಂಬನಾದ್ದರಿಂದ ಭಗವಂತ ಏನು ಆಗಬೇಕಾಗಿತ್ತು? ಅನೇಕ 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 ರೂಪಗಳನ್ನು ಧರಿಸಬೇಕಾಗಿ ಬಂತು. ಅವನಿಲ್ಲದಿದ್ದರೆ ಪ್ರತಿಬಿಂಬ ಇರದು, ಸ್ವರೂಪ ನಾಶವಾಗುತ್ತದೆ. ಅದು ಶಾಶ್ವತಸಮ್ಮತ ಅಲ್ಲ. ಎಲ್ಲವೂ ನಿತ್ಯ. ಜೀವ ಚೇತನಗಳೆಲ್ಲ ನಿತ್ಯ. ನಿತ್ಯ ಆಗಿರೋದ್ರಿಂದ ನಿತ್ಯನಲ್ಲೂ ನಿತ್ಯ ಯಾರು? ಭಗವಂತ. ಅದರ ಹಿಂದೆ ನಾವು ತಿಳಿದಿದ್ದೇವೆ. ಭಗವಂತನೇ ನಿತ್ಯರೊಳು ನಿತ್ಯ. ಆದರೆ ಅವನ ಹೆಸರು ನಿತ್ಯ, ಅವನ ಹೆಸರು ಸತ್ಯ. ಆದ್ದರಿಂದ ಅನೇಕ ಅಂದರೆ ಏನು? ನಾವು ಯಾವ ಜನ್ಮದಲ್ಲಿ 1,000 ವರ್ಷ ಆದಮೇಲೆ ನೋಡಿದ್ರೂ ಸಹ ಭಗವಂತನ ಗುಣಗಳು ನಾವು ಇವತ್ತೇನು ತಿಳಿತೀವಿ, ಅದೇ ಗುಣಗಳನ್ನು ವಿಶೇಷ ಆಕಾರವಾಗಿ 100 ಜನ್ಮ, 1000 ಜನ್ಮ, 1000 ವರ್ಷಗಳಾದ ಮೇಲೂ ತಿಳಿಯುತ್ತೇವೆ. ಅದು ಸಹ ಇದೇ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಇದೇ ಅಕ್ಷರದಿಂದ ವಾಚ್ಯನು, ಇದೇ ಗುಣದಿಂದ ವಾಚ್ಯನು.
ಇದು ವೇದದಲ್ಲಿ ಉಕ್ತವಾಗಿರ್ತಕ್ಕಂಥದ್ದು. ವೇದ ಪೌರುಷೇಯತ್ವ, ವೇದ ನಿತ್ಯತ್ವ. ಅಂದರೆ ಎಂದೂ ಬದಲಾಗದ ಗ್ರಂಥ ಯಾವುದು? ವೇದ. ಆದ್ದರಿಂದ ಇನ್ನು 1000 ಜನ್ಮಗಳಾದ ಮೇಲೆ ನಾನು ವೇದವನ್ನು ಓದಲು ಪ್ರಾರಂಭಿಸಿದರೆ ಇಂದಿನ ವೇದ ಯಾವ ಕ್ರಮದಲ್ಲಿರುತ್ತೋ ಅದೇ ಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತೆ. ಇಂದಿನ ಕ್ರಮದಲ್ಲಿ ನಾವು ಏನು ಅರ್ಥವನ್ನು ತಿಳಿಯುತ್ತೇವೋ ಅದೇ ಅರ್ಥವನ್ನು ವಿಶೇಷಾಕಾರವಾಗಿ ತಿಳಿಯುತ್ತಾ ಹೋಗುತ್ತೇವೆ. ಇದೇ ಸಾಧನೆಯ ತಾರತಮ್ಯದಲ್ಲಿ ಮೇಲೆ ಹೋಗುವುದು ಅಂತ ಅರ್ಥ. ಈ ಒಂದು ಫೆಸಿಲಿಟೀಸ್ ಅಥವಾ ಭಗವಂತನ ಲಕ್ಷಣ ನಮ್ಮಲ್ಲಿ, ನಿಮ್ಮಲ್ಲಿ, ಈ ಜಗತ್ತಿನಲ್ಲಿ ಯಾರಲ್ಲೂ ಕಾಣಲು ಸಾಧ್ಯವಿಲ್ಲ. ಇದರ ಹೆಸರು ಸ್ವತಂತ್ರ. ಜೀವರೆಲ್ಲರೂ ಅಸ್ವತಂತ್ರರಾಗಿದ್ದೇವೆ, ಭಗವಂತ ಮಾತ್ರ ಸ್ವತಂತ್ರ. ಆದ್ದರಿಂದ ಅನೇಕತ್ವ. ಈಗ ಭಗವಂತನ ಅನೇಕಕ್ಕೆ ನಮಗೆ ಅರ್ಥವಾಯಿತು. ಶ್ರೀ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ದಾರೆ. ಮಂತ್ರ ಅಂದರೆ ಏನು? ಮಾನಾತ್ ತ್ರಾಯತೆ ಮಂತ್ರ. ಮಾನಾತ್ ಅಂದರೆ ಏನು? ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಆಗಮ. ಮಾನಾತ್ ಪ್ರಮಾಣಗಳಿಂದ ತ್ರಾಯತೆ ರಕ್ಷಿಸಲ್ಪಟ್ಟಿರುವುದು ಮಂತ್ರ. ಈಗ ತಿಳಿದಂತೆ ವೇದವೇ ಮುಖ್ಯ ಮಾನ. ವೇದ ಎಂಬತಕ್ಕಂಥದ್ದು ಆಗಮ ಪ್ರಮಾಣ. ಅದರಲ್ಲಿ ಲಿಖಿತವಾಗಿದೆ, ಅದರಲ್ಲಿ ಉದ್ದೇಶಿತವಾಗಿದೆ, ಅದರಿಂದ ಹೇಳಲ್ಪಟ್ಟಿದೆ ತ್ರಾಯತೆ. ಅದಕ್ಕೆ ಮಂತ್ರ ಅಂತ ಹೆಸರು. ಆದ್ದರಿಂದ ಭಗವಂತನ ಎಲ್ಲ ನಾಮಗಳು, ಎಲ್ಲ ಶಬ್ದಗಳು ಭಗವಂತನ ನಾಮಗಳೇ, ಎಲ್ಲ ನಾಮಗಳು ಮಂತ್ರಗಳೇ. ಭಗವಂತನನ್ನು ಗುರುತಿಸಿ ಹೇಳುವ ಪ್ರತಿ ಅಕ್ಷರ, ಸ್ವರ, ವ್ಯಂಜನ, ಧ್ವನ್ಯಾತ್ಮಕ, ವರ್ಣಾತ್ಮಕ ಎಲ್ಲವೂ ಮಂತ್ರೋಪಾದಿಯಲ್ಲಿ ಇರುವುದು. ಆದ್ದರಿಂದ ಅನೇಕ ಮಂತ್ರ ಅಂತ ಹೇಳಿದರು. ಮಾನಾತ್ರಾಯತೆ ಮಂತ್ರ ಅಂದರೆ ಬಹು ಪ್ರಮಾಣಗಳಿಂದ ರಕ್ಷಿಸಲ್ಪಟ್ಟಿದ್ದು ಮಂತ್ರ ಎಂದು ಗೀತಾ ತಾತ್ಪರ್ಯದಲ್ಲಿ ಶ್ರೀಮಧ್ವಾಚಾರ್ಯರು ತಿಳಿಸಿಕೊಟ್ಟಿರುತ್ತಾರೆ. ಮನನ ಕರ್ತೃತ್ವಾತ್ ಮಂತ್ರ. ಹಾಗಾದರೆ ಇದು ರಕ್ಷಣೆ ಆಗಿದೆ. ನಮಗೆ ಹೇಗೆ ಮಂತ್ರವಾಯಿತು? ನಾವು ಮನನ ಮಾಡಲಿಕ್ಕೆ ಸಿದ್ಧವಾಗಿರುತ್ತೆ. ಯಾವುದು? ಈ ದಿವ್ಯವಾದ ಜ್ಞಾನ ವೇದದಲ್ಲಿ. ಆದ್ದರಿಂದ ಮನನ ಕರ್ತೃತ್ವಾತ್ ಮಂತ್ರ. ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ತಿಳಿದು ಬರುತ್ತೆ. ಈಗ ಮಂತ್ರಗಳು ಅಂತ ಹೇಳಿದಾಗ ಅಪೌರುಷೀಯ ವೇದ ಶಬ್ದ ಅಂತ ನಾವು ತಿಳಿದು. ಎಷ್ಟು ಶಬ್ದಗಳಿದೆ ನೋಡಿ. ಪ್ರಪಂಚದಲ್ಲಿ ಪ್ರತಿ ಕ್ಷಣವೂ ಅನೇಕ ಶಬ್ದಗಳು ಉತ್ಪನ್ನ ಆಗ್ತಾನೆ ಇರುತ್ತೆ. ಆ ಶಬ್ದಗಳೆಲ್ಲ 2 ವಿಧವಾಗಿ ನಾವು ಗುರುತಿಸ್ಬೋದು. ಒಂದು ಧ್ವನ್ಯಾತ್ಮಕ ಶಬ್ದ, ಇನ್ನೊಂದು ವರ್ಣಾತ್ಮಕ ಶಬ್ದ. ಎಲ್ಲ ಶಬ್ದಗಳು ಮಂತ್ರ ಅಂತ ಹೇಳಿದಾಗ ನಾವು ಧ್ವನ್ಯಾತ್ಮಕವೂ ಹೌದು, ವರ್ಣಾತ್ಮಕವೂ ಹೌದು ಅಂತ ಹೇಳಲೇಬೇಕು. ಆದ್ದರಿಂದ ಮಂತ್ರದಲ್ಲಿ 2 ವಿಧ ಇದೆ. ಒಂದು ಪದಪಾಠ, ಇನ್ನೊಂದು ಪಾದಪಾಠ. ಪದಪಾಠ ಅಂದ್ರೆ ಏನು? ಛಂದಸ್ಸಿನ ಛಂದಸ್ಸು ಅಂದ್ರೆ ಎಷ್ಟು ವಿಧವಿದೆ ಅದನ್ನು ಮುಂದೆ ತಿಳಿಯೋಣ. ಛಂದಸ್ಸು ಅಂದ್ರೆ ಏನು? ವೇದದ ಮಂತ್ರ ಯಾವ ರೀತಿಯಲ್ಲಿ ಹರಿದು ಬಂದಿದೆ ಎಂಬತಕ್ಕಂಥ ತಿಳಿಸೋದು ಛಂದಸ್ಸು. ಹಾಗೂ ಅಕ್ಷರ ಸಂಖ್ಯೆ, ಒಂದೊಂದು ಪದದಲ್ಲಿ ವಾಕ್ಯದಲ್ಲಿ ಎಷ್ಟು ಅಕ್ಷರಗಳನ್ನು ಹೊಂದಿರುತ್ತೆ, ಅದು ಪಾದ ಸಂಖ್ಯೆ. ಇದೆರಡು ನಾವು ನೋಡಿದಾಗ ಮಂತ್ರಗಳನ್ನು 2 ವಿಧವಾಗಿ ನಾವು ಗುರುತಿಸಿಕೊಳ್ಳಬೇಕು. ಆದ್ದರಿಂದ ಇದು 2 ಇರೋದ್ರಿಂದ ಇಲ್ಲಿ ಏನು ಹೇಳಿದ್ರು, ಬಹು ಶಬ್ದ ಹೇಳಿದೆ, ಅನೇಕ ಅಂತ ಹೇಳಿಬಿಟ್ಟಿದ್ದಾರೆ. ಮಂತ್ರಗಳು ಎಷ್ಟಿದೆ? ಅನಂತ ಮಂತ್ರ ಇದೆ. ಇಲ್ಲಿ ಅನೇಕ ಅಂತ ಹೇಳಿದ್ರೆ ಏಕ ಅಲ್ಲ ಅಂತ ಆಯಿತು. ಹಾಗಾದ್ರೆ ಇದು ಎಲ್ಲಿ ನಾವು ತಿಳ್ಕೋಬಹುದು?
ಮಂತ್ರಗಳಲ್ಲಿ 2 ವಿಧವಾಗಿದೆ. ಒಂದು ಪದಪಾಠ, ಇನ್ನೊಂದು ಪಾದಪಾಠ. ಒಂದು ಛಂದಸ್ಸಿನ ಮತ್ತು ಇನ್ನೊಂದು ಅಕ್ಷರ ಸಂಖ್ಯೆ ಆಗಿರೋದ್ರಿಂದ ಅನೇಕ ಮಂತ್ರ ಅಂತ ಹೇಳಿದ್ದಾರೆ. ನೋಡಿ, ಅನೇಕ ಮಂತ್ರ. ಪ್ರತಿಯೊಂದು ಶಬ್ದವು ನಾವು ಕನ್ನಡ ಅಂತ ತಿಳಿದ್ರೂ ಸಹ ಪುರಂದರದಾಸರು ಉಪಯೋಗಿಸಿರ್ತಕ್ಕಂಥದ್ದು ಸಕಲ ಉಪನಿಷತ್ತುಗಳ ಸಾರ, ಸರ್ವ ಮೂಲದ ಸಾರ. ಈ ಸಾರ ನಾವು ಕಬ್ಬನ್ನು ಹಿಂಡಿ ರಸವನ್ನು ಕುಡಿತೀವಿ, ಇದು ಕಬ್ಬಿನ ಸಾರ ಅಂತ ಕುಡಿತೀವಿ, ಕಬ್ಬಿನ ರಸ ಅಂತ ಹೇಳ್ತೀವಿ. ಆದರೆ ಒಂದು ಲೋಟ ನಾವು ಕಬ್ಬಿನ ರಸವನ್ನು ಕುಡಿಬೇಕು ಅಂದರೆ ಎಷ್ಟು ಕಬ್ಬಿನ ಜಲ್ಲೆ ನುರಿಸಬೇಕು ಅವನು ಮಾಡೋದವನಿಗೆ ಗೊತ್ತು. 1, 2, 4, 10 ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹಾಗೆ 10 ದಶೋಪನಿಷತ್ತುಗಳನ್ನು ಸಾರ ಹಿಂಡಿ ಈ ಶಬ್ದವನ್ನು ಹೇಳಿದ್ದಾರೆ. ಅದು ಕನ್ನಡದಲ್ಲಿ ಅನೇಕ ಮಂತ್ರ ಅಂತ ಹೇಳಿ, ಅನೇಕ ಅಂತ ಹೇಳಿದಾಗ 2 ವಿಧ ಅಂತ ತಿಳ್ಕೊಳ್ಬೇಕಾಗಿದೆ. ಗಾಯತ್ರಿ ಮಂತ್ರಗಳು ನಿಯಮಿತ ಹಾಗೂ ಕ್ಲುಪ್ತವಾದ ಸಂಖ್ಯೆ ಉಳ್ಳದ್ದು. ಗಾಯತ್ರಿಗೆ ಯಾಕಪ್ಪ ಹೀಗೆ ಹೇಳ್ತೀವಿ ಅಂದರೆ, ಗಾಯತ್ರಿ ಛಂದಸ್ಸು ಅಂತಿದೆ, ಗಾಯತ್ರಿ ಅಕ್ಷರ ಅಂತಿದೆ. ನೋಡಿ, ಉದಾಹರಣೆಗೆ ಇಂಥ ಉದಾಹರಣೆ ಮುಂದೆ ನಾವು ನೋಡ್ತೀವಿ ಬೇಕಷ್ಟು. ಗಾಯತ್ರಿ ಅಂತ ನಾವು ಕೇವಲ ಶಬ್ದವನ್ನು ಹೇಳಿದ್ರೆ ಅದು ಛಂದಸ್ಸು ಹೇಳ್ತಾ ಇದ್ದೀರೋ ಅಥವಾ ಅಕ್ಷರ ಸಂಖ್ಯೆ ಹೇಳ್ತಾ ಇದ್ದೀರೋ ಅಂತ 2 ಶಬ್ದ ಬರುತ್ತೆ. ಆಗ ನಾವು ಏನು ಹೇಳಬೇಕು? ಗಾಯತ್ರಿ ಅನೇಕ ರೂಪದಲ್ಲಿದೆ ಅಂತ ಹೇಳಬೇಕು. ಅಂದ್ರೆ ಏನು? ಗಾಯತ್ರಿ ಛಂದಸ್ಸಿನ ಹೆಸರು ಇದೆ, ಅಕ್ಷರ ಸಂಖ್ಯೆಯಿಂದಲೂ ಇದೆ. ಹಾಗಾದ್ರೆ ಗಾಯತ್ರಿ ಛಂದಸ್ಸು ಅಂದ್ರೆ ಏನು, ಗಾಯತ್ರಿ ಅಕ್ಷರ ಅಂದ್ರೆ ಏನು ನಾವು ತಿಳಿಬೇಕಾಗತ್ತೆ. ಹಿಂದೆ ನೀವು ತಿಳಿದಿರೋದ್ರಿಂದ ಗಾಯತ್ರಿ ಅಕ್ಷರ ಅಂದ್ರೆ 24 ಅಕ್ಷರಗಳು ಇರೋದು ಅಂತ ನಮ್ಗೆ ಗೊತ್ತಾಗತ್ತೆ. ಇದು ಗಾಯತ್ರಿ 24 ಅಕ್ಷರ ಗಾಯತ್ರಿ ಛಂದಸ್ಸು ಅಂತ ತಿಳಿದ್ರು ಸಹ ಈ ಗಾಯತ್ರಿಯನ್ನೇ ವಿವಿಧ ಛಂದಸ್ಸಿನಲ್ಲಿ ಬೇರೆ ಬೇರೆ ಋಷಿಗಳು ದೇವತೆಗಳು ಉಪಯೋಗಿಸಿದ್ದಾರೆ. ಆಗ ಅಕ್ಷರವೂ ಸಹ ಸಮಯೋಚಿತವಾಗಿ ಬದಲಾವಣೆ ಆಗಬಹುದು. ಹೇಗೆ? ಉದಾಹರಣೆಗೆ ವರೇಣ್ಯಂ ಅಂತ ಬರುತ್ತೆ, ತತ್ಸವಿತು ವರೇಣ್ಯಂ ಅಂತ. ಋಗ್ವೇದದಲ್ಲಿ ವರೇಣ್ಯಂ ಅಂತ ಹೇಳಿ ಸಂಯುಕ್ತ ಅಕ್ಷರವಾಗಿ ನಾಗೆ ಯಾವತ್ತು ಕೊಟ್ಟು ಬಿಂದುವನ್ನು ಸೇರಿಸಿ 3 ಅಕ್ಷರವನ್ನು ಮಾಡಿದಾಗ, ಯಜುರ್ವೇದದಲ್ಲಿ ವರಣೀಯಂ ಅಂತ ಉಪದೇಶ ಮಾಡಿದ್ದಾರೆ ಆ ಋಷಿಗಳು ಕಂಡಂತೆ. ವರೇಣ್ಯಂ ಮತ್ತು ವರಣೀಯಂ ಯಾಕೆ ಮಾಡಿದ್ರು ಅಂದರೆ 23 ಆಗತ್ತೆ ನಮಗೆ ವರೇಣ್ಯಂ ಅಂತ ಮಾಡಿದ್ರೆ. ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್ ಎಂಬತಕ್ಕಂಥದ್ರಲ್ಲಿ ವರೇಣ್ಯಂ ಅಂತ ಹೇಳಿದಾಗ 3 ಅಕ್ಷರ ಆಗುತ್ತೆ. 3 ತಗೊಂಡ್ರೆ ಆಗ 23 ಬರುತ್ತೆ. ಗಾಯತ್ರಿ ಛಂದಸ್ಸು 24. ಹಾಗೇನು ಮಾಡಬೇಕು? ಇನ್ನೊಂದು ಉಪನಿಷತ್ತಲ್ಲಿ ಹೇಳಿಕೊಟ್ಟಿದ್ದಾರೆ, ವರೇಣ್ಯಂ ಎಂಬತಕ್ಕಂಥ ಅದನ್ನು ವರಣೀಯಂ ಎಂದ ಶಬ್ದವನ್ನು ತಿಳಿದುಕೊಳ್ಳಬೇಕು. ಆಗ 24 ಅಕ್ಷರವಾಗತ್ತೆ. ಇದು ಅನೇಕಾರ್ಥ ಪ್ರತಿಪಾದ್ಯತ್ವ ಅಂತ ಹೆಸರು. ಯಾಕೆ ಹೀಗೆ ಅನೇಕ ಅಂತ ಬಂತು ಅಂದರೆ, ಭಗವಂತನನ್ನ 1ರಿಂದ ಅನಂತವರೆಗೂ ಹೇಳ್ಬೋದು, ಅನಂತರಿಂದ 1 ಅಂತಲೂ ಹೇಳ್ಬೋದು. ಅನಂತದಿಂದ ಹೇಳತಕ್ಕಂಥದ್ದು ಅನ್ನೋದು ನಾವು ಸುಮ್ಮನೆ ಒಂದು ನಮ್ಮ ಬುದ್ಧಿಗೋಸ್ಕರ ಹೇಳ್ತಾ ಇರೋದು. ಯಾಕಂದ್ರೆ ಅನಂತ ಸಂಖ್ಯೆಯನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ನಮಗೆ ತಿಳಿಯದಂತೆ ಹೇಳಬೇಕು ಅಂದ್ರೆ 1ರಿಂದ ಲಕ್ಷ, 1ರಿಂದ ಕೋಟಿ, ಕೋಟಿಯಿಂದ ಮಧ್ಯದಲ್ಲಿ 1. ಈ ಮಧ್ಯದಲ್ಲಿ 5 5 5 5 5 5 5 5 5 ಈ ರೀತಿಯಲ್ಲಿ 55 555 5555 55,555 55,555 ಹೀಗೆ 5 5 5 5 ನಾವು ಏನು ಹಾಕಿದ್ರು ಸಹ 1ರಲ್ಲಿ ಪ್ರತಿಪಾದ್ಯನಾಗಿರ್ತಕ್ಕಂಥವನೇ ಈ ಮಧ್ಯದಲ್ಲಿ ಇರ್ತಕ್ಕಂಥವನು.
ಕೋಟಿಯಲ್ಲಿರ್ತಕ್ಕಂಥವನೇ ಇಲ್ಲಿರ್ತಕ್ಕಂಥವನು. ಆದ್ದರಿಂದ ಒಂದರಲ್ಲೂ ಪ್ರತಿಪಾದ್ಯ ಭಗವಂತ, ಕೋಟಿಯಲ್ಲಿ ಪ್ರತಿಪಾದ್ಯ ಭಗವಂತ. ಮಧ್ಯದಲ್ಲಿ ಹಿಡಿದಾಗ ನಾವು 5 ಮತ್ತು 55 ಮತ್ತು 555 ಮತ್ತು 5055 5,55,000 ಏನು ತಗೊಂಡ್ರು ಸಹ ಅವನು ಭಗವಂತನೇ. ಆದ್ದರಿಂದ ಭಗವಂತ ಯಾವುದರಿಂದ ಪ್ರತಿಪಾದ್ಯ? ಅನೇಕ ಮಂತ್ರ ಪ್ರತಿಪಾದ್ಯ. ಒಂದನೇ ಮಂತ್ರ ಪ್ರತಿಪಾದ್ಯ ಹೌದು, ಎರಡನೇ ಮಂತ್ರ ಪ್ರತಿಪಾದ್ಯ ಹೌದು, ಹೀಗೆ ಕೋಟಿ ಮಂತ್ರ ಪ್ರತಿಪಾದ್ಯ. ನಾವು ಮಧ್ಯದಲ್ಲಿ ಹಿಡಿತೀವಿ 555 555 ಈ ರೀತಿ ಹಿಡಿದು ಆ ಮಂತ್ರದಿಂದ ಪ್ರತಿಪಾದ್ಯ. ಇಷ್ಟು ವಿಶಾಲ ಬುದ್ಧಿ ಅಂತ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ದಾರೆ. ನಾವು ಎಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನ ಯಾವ ದೇವತೆಗಳಿಗೂ, ಯಾವ ಋಷಿಗಳಿಗೂ, ಯಾವ ಮನುಷ್ಯರಿಗೂ ನಿಲ್ಲಕಲಾಗದಂತಹದ್ದು. ಏಕೆಂದರೆ ಭಗವಂತನಲ್ಲಿ ಆದಿ ಮಧ್ಯ ಅಂತ್ಯ ಎಂಬತಕ್ಕಂತೆ ಇಲ್ಲ. ನಮ್ಮ ಬುದ್ಧಿಗೋಸ್ಕರವಾಗಿ ನಾವೊಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಹೊರತು ಭಗವಂತನ ಗುಣವನ್ನು ಎಲ್ಲಿಂದ ಅಳಿತಾ ಇದ್ದೀವಿ ಅನ್ನತಕ್ಕಂಥದ್ದು ಶುದ್ಧ ಮೌಢ್ಯತನ. ಏಕೆಂದರೆ ಭಗವಂತನ ಮಧ್ಯ ಅಂತಲೇ ಹೇಳ್ತು ಅಂದರೆ ಅವನಿಗೆ ಮೊದಲು ತಿಳಿದಿದ್ರೆ ಮಧ್ಯ, ಕೊನೆ ತಿಳಿದಿದ್ರೆ ಮಧ್ಯ. ನಾವು ಮಧ್ಯದಲ್ಲಿ ಅಂತ ಹೇಳಿದ್ರು, ಆಗ ಆದಿಯೂ ತಿಳಿದಿಲ್ಲ, ಅಂತ್ಯವೂ ತಿಳಿದಿಲ್ಲ, ಮಧ್ಯ ಅಂತ ಹೇಗೆ ಹೇಳಬಹುದು? ಹೇಗೆಂದರೆ ಆವರೇಜ್, ಮೀನ್ ಅಂಡ್ ಮೋಡ್ ಅಂತ ಹೇಳಿದರು. ಅಂದರೆ ಸರಾಸರಿ ನೋಡುವಾಗ ಒಂದು ಅಥವಾ ಕೊನೆಯದು ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲವೂ ಸರಾಸರಿನೇ. ಅದು ಮೀನ್ ಅಂಡ್ ಮೋಡ್ ಅಂದರೆ ಆಕ್ಯುರೇಟ್ ಆಗಿ ಮಧ್ಯದ್ದು ಅಂತ ನಮ್ಗೆ ತಗೊಂಬಕ್ಕಾಗೋದಿಲ್ಲ. ಆವರೇಜಸ್ ಆವರೇಜ್ ಇಸ್ ಮೀನ್, ಆವರೇಜ್ ಈಸ್ ಮೋಡ್, ಮೀನ್ ಮೋಡ್. ಇದು ನಮಗೆ ಸೂಕ್ಷ್ಮಗ್ರಾಹಿಗಳಾಗಿ ದೇವತೆಗಳಿಗೆ ತಿಳಿಯುತ್ತೆ, ಅವರಿಗೂ ಭಗವಂತ ತಿಳಿಸಿಕೊಟ್ರೆ ಮಾತ್ರ. ಹಾಗಾದರೆ ಇದನ್ನು ತಿಳಿತಕ್ಕಂಥ ಋಷಿಗೆ ಗೊತ್ತಾಗಬೇಕಲ್ಲ ಅಂದರೆ ಹೌದು ತಿಳಿಯುತ್ತೆ. ಆ ಋಷಿ ಯಾರು ಅಂದರೆ ಬ್ರಹ್ಮದೇವರು, ವಾಯುದೇವರು. ಆದ್ದರಿಂದ ಅವನನ್ನು ಜೀವೋತ್ತಮ ಅಂತ ಹೇಳಿರೋದು. ಜೀವರಲ್ಲಿ ಸರ್ವೋತ್ತಮ, ಒಟ್ಟಾರೆ ಅವನು ಜೀವೋತ್ತಮ. ಆದ್ದರಿಂದ ಅವರು ರುಜುಗಣಸ್ಥರು, ಮಹಾವಿಜ್ಞಾನಿ. ಈ ಎಲ್ಲ ಮಂತ್ರವನ್ನು ಕಂಡ ಋಷಿ ಯಾರು ಅಂದರೆ ಬ್ರಹ್ಮದೇವರು. ಕಂಡಿದ್ದು ಮಾತ್ರ ಹೊರತು ಇರೋದಷ್ಟು ಕಂಡಿಲ್ಲ. ಇರೋದು ಅನಂತ, ಕಂಡಿದ್ದು ಸ್ವಲ್ಪ. ಯಾರು ಕಂಡಿದ್ದು? ಬ್ರಹ್ಮದೇವರು ಕಂಡಿದ್ದು. ಆದ್ದರಿಂದ ಅನೇಕ ಮಂತ್ರ ಪ್ರತಿಪಾದ್ಯ ಋಷಿ ಯಾರಾದರೂ ಚತುರ್ಮುಖ ಬ್ರಹ್ಮದೇವರಾದರು, ವಾಯುದೇವರಾದರು. ವಾಯುದೇವರಾದ ಮೇಲೆ ಈ ಎಲ್ಲ ಅಕ್ಷರಗಳಿಗೂ, ಛಂದಸ್ಸಿಗೂ ಮತ್ತು ಸಂಜ್ಞೆಗಳಿಗೆ, ಸ್ವರ, ಧ್ವನಿ, ನಾದಗಳಿಗೂ ಭಗವಂತನೇ ಪ್ರತಿಪಾದ್ಯ. ಅಂದರೆ ಭಗವಂತನನ್ನೇ ಹೇಳುವುದು ಎಂಬ ಸಾಧಾರಣ ಜ್ಞಾನದಿಂದ ಮಹತ್ ಜ್ಞಾನವನ್ನು ಮನನಕರ್ತೃಗಳು ಪಡೆಯಬಹುದು. ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥರು. ಭಗವಂತನ ನಿಕಟವರ್ತಿ ಹಾಗೂ ಜೀವೋತ್ತಮರಾದ ಶ್ರೀ ವಾಯುದೇವರು 80 ಕೋಟಿ ಮಂತ್ರಗಳನ್ನು ಪ್ರತಿದಿನವೂ ಉಪಾಸನೆ ಮಾಡುತ್ತಾರೆ. ಪ್ರತಿಯೊಬ್ಬ ಜೀವರಲ್ಲಿದ್ದು 21,600 ಸ್ವಾರಿ ಶ್ವಾಸ ಮಂತ್ರವನ್ನು ಜಪಿಸುತ್ತಾರೆ. ಇವೆಲ್ಲದರ ಮಂತ್ರಕ್ಕೆ ಭಗವಂತನೇ ಪ್ರತಿಪಾದ್ಯ ಆಗಿದ್ದಾನೆ. ಆಕಾಶದಿಂದ ಭೂಮಿಗೆ ಬಿದ್ದ ಮಳೆ ನೀರು ಸಮುದ್ರವನ್ನು ಹೇಗೆ ಸೇರುವಂತೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತೆ ಸಾಗರಂ ಅಂತ ಹೇಳಿ ಸಂಧ್ಯಾವಂದನೆಯಲ್ಲಿ ನಾವು ಹೇಳ್ತೇವೆ. ಆಕಾಶ ಅಂದ್ರೆ ಏನು? ವಿಷ್ಣುವಿನ ಪಾದ. ವಿಷ್ಣುವಿನ ಪಾದದಿಂದ ಪದಗಳು ನೀರಿನಂತೆ ಉದುರುತ್ತೆ ಅಂತ ನಾವು ಭಾಸ ಮಾಡಿಕೊಂಡ್ರೆ ಅದು ಮತ್ತೆ ಎಲ್ಲಿ ಸೇರಬೇಕು? ವಿಷ್ಣುವಿನ ಪಾದವನ್ನೇ ಸೇರಬೇಕು. ವಿಷ್ಣುವಿನ ಪಾದ ಎಲ್ಲಿದೆ? ಭಗವಂತ ಇರ್ತಕ್ಕಂಥದ್ದು ಶೇಷ ಶಯನ, ಕ್ಷೀರಾಬ್ಧಿ ಶಯನ ಅಂತ ಹೇಳಿ ಸಮುದ್ರದಲ್ಲಿ ಇರ್ತಾ ಇದ್ದಾನೆ ಭಗವಂತ.
ಅಂದ್ರೆ ಏನರ್ಥ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತೆ ಸಾಗರಂ ಅಂತ ಹೇಳಿ ಭಗವಂತನ ಪಾದದಿಂದ ಮತ್ತು ಭಗವಂತನನ್ನೇ ಸೇರುತ್ತಾ ಇದೆ ಎಂದ ಅರ್ಥ. ಹಾಗೆ ಎಲ್ಲ ಶಬ್ದಗಳು ಅವನಿಂದಲೇ ಪ್ರಾರಂಭವಾಗಿ ಮತ್ತು ಅವನನ್ನೇ ಸೇರುತ್ತೆ. ಯಾವ ರೂಪದಲ್ಲಿ ಸೇರುತ್ತೆ? ಮಂತ್ರ ರೂಪದಲ್ಲಿ ಸೇರುತ್ತೆ. ಅದನ್ನು ಕಂಡವರು ಯಾರು? ವಾಯುದೇವರು. ಆದ್ದರಿಂದ ಅವರು ಜೀವೋತ್ತಮರು. ಆ ಜೀವೋತ್ತಮರು ನಮ್ಮಲ್ಲಿ ಕುಳಿತುಕೊಂಡು 21,600 ಬಾರಿ ಶ್ವಾಸ ಮಂತ್ರವನ್ನು ಮಾಡ್ತಾ ಇದ್ದಾರೆ. ಸಕಲ ಚೇತನದಿಂದ ಉಚ್ಚರಿಸಲ್ಪಟ್ಟ ಶಬ್ದಗಳು ಭಗವಂತನನ್ನೇ ಸೇರುತ್ತದೆ. ನಮ್ಮಲ್ಲಿ ಉಸಿರಾಡ್ತಾ ಇದೆ, ನಿಮ್ಮಲ್ಲಿ ಉಸಿರಾಡ್ತಾ ಇದೆ, ಅವರಲ್ಲಿ ಉಸಿರಾಡ್ತಾ ಇದೆ, ಹೀಗೆ ಅನಂತ ಕೋಟಿ ಜೀವರಲ್ಲಿ ಉಸಿರಾಡ್ತಾ ಇದೆ. ಉಸಿರು ಅನ್ನೋದು ಶಬ್ದ. ಆ ಶಬ್ದವೇ ಹಂಸೋಹಂ ಸ್ವಾಹ ಅನ್ನತಕ್ಕಂಥ ಮಂತ್ರದ ಧ್ವನಿ. ನಮಗೆ ಧ್ವನಿ ರೂಪ, ದೇವತೆಗಳಿಗೆ ಶಬ್ದ ರೂಪ. ಏಕೆಂದರೆ ನಾವು ಧ್ವನಿಯನ್ನು ಒಂದು ಹಂತದವರೆಗೆ ಇದ್ರೆ ಮಾತ್ರ ವರ್ಣಾತ್ಮಕವಾಗಿ ಕಾಣುತ್ತೆ. ಅದು ಆ ಗಡಿಯನ್ನು ದಾಟಿದರೆ ಅದು ಧ್ವನಿಯಾತ್ಮಕವಾಗಿಬಿಡುತ್ತೆ. ಉಸಿರು ಅಂತಕ್ಕ ನಮಗೆ ಧ್ವನಿಯಾತ್ಮಕ ಮಾತ್ರ. ಆದರೆ ದೇವತೆಗಳಿಗೆ ವರ್ಣಾತ್ಮಕ, ವಾಯುದೇವರಿಗೆ ವರ್ಣಾತ್ಮಕವೂ ಹೌದು, ಧ್ವನ್ಯಾತ್ಮಕವೂ ಹೌದು, ಹಾಗೂ ಕ್ರಿಯಾತ್ಮಕವೂ ಹೌದು. ಭಗವಂತನ ಗುಣ ಕ್ರಿಯಾ ನಾಮ ಎಲ್ಲವನ್ನು ಅದರಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಎಲ್ಲಾ ಶಬ್ದಗಳಿಗೆ ಮುಖ್ಯ ಅರ್ಥ ಭಗವಂತನೇ ಆಗಿದ್ದಾನೆ. ಜ್ಞಾನಿಗಳು ಪ್ರಜ್ಞಾಪೂರ್ವಕವಾಗಿ ಪಠಿಸುತ್ತಾರೆ. ಇದು ಯಾರಿಗೆ ಗೊತ್ತಿಲ್ವೋ ಅವ್ರು ಏನ್ ಹೇಳ್ತಾರೆ? ಒಂದು ಶಬ್ದದಲ್ಲಿ ಹೇಳ್ತಾರೆ. ಉದಾಹರಣೆಗೆ ನಮ್ಮ ನ್ಯಾಷನಲ್ ಆಂಥಮ್ ಅಂತ ತಿಳ್ಕೊಳ್ಳಿ. ಒಬ್ರು ಇಬ್ರು ಹೇಳಿದಾಗ ಸುಸ್ವರ ಗಾನದಿಂದ ಹೇಳ್ತಾರೆ. 10 ಜನ ಹೇಳಿದರೆ ಆ ಸ್ವರವೇ ಎಲ್ಲೋ ಹೋಗಿರುತ್ತೆ. 100 ಜನ ಸೇರಿದಾಗ ಕೇವಲ ಧ್ವನಿ ಮಾತ್ರ ಕೇಳಿಸುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೆ ಗೊತ್ತಾಗತ್ತೆ? ಹಾಗೆ 1,00,000 ಜನ ಒಟ್ಟಿಗೆ ಕೇಳಿದ್ರೆ ನಮಗೆ ಏನು ತಿಳ್ಕೋಬೇಕು? ಯಾವ್ದು? ಯಾಕಂದರೆ ಹೆಚ್ಚು ವರ್ಣಗಳು ಸೇರ್ತಾ ಹೋದಾಗ ಅದು ಏಕರೂಪವಾಗಿರದೆ ಭಿನ್ನವಾಗಿ ಧ್ವನ್ಯಾತ್ಮಕವಾಗಿ ಬಿಡುತ್ತೆ. ಆದ್ದರಿಂದ ನಮ್ಮ ಗುಡುಗು, ಸಿಡಲು, ಘಂಟಾನಾದ ಎಲ್ಲವೂ ಧ್ವನಿ ರೂಪದಲ್ಲಿ ಯಾಕೆ ಕಾಣುತ್ತೆ ಅಂದರೆ ಭಗವಂತನ ಅನಂತ ನಾಮಗಳು ಒಟ್ಟಿಗೆ ಹೇಳ್ತಾ ಇದ್ದಾರೆ. ನಮಗೆ ತಿಳಿದುಕೊಳ್ಳಕ್ಕೆ ಶಕ್ತಿ ಇಲ್ಲ, ಯೋಗ್ಯತೆ ಇಲ್ಲ. ಆದ್ದರಿಂದ ಗುಡುಗು ಬಂತು, ಸಿಡ್ಲು ಬಂತು ಅಂತ ಹೇಳ್ತೀವಿ. ಆದರೆ ಪ್ರತಿಯೊಂದು ಶಬ್ದವೂ ಭಗವಂತನ ಗುಣೋತ್ಕರ್ಷವನ್ನು ಹೇಳ್ತಕ್ಕಂಥ ಶಬ್ದವೇ ಆಗಿದೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಅದನ್ನು ಕಂಡ ಋಷಿ ಬ್ರಹ್ಮದೇವರೇ ಶ್ರೀಮದಾನಂದ ತೀರ್ಥರಾಗಿ ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ, ತೋರಿಸಿದ್ದಾರೆ. ಉದಾಹರಣೆಗೆ ಒಂದು ಮಗು ಅಳ್ತಾ ಇದ್ದಾಗ ತಾಯಿಗೆ ಬೇಜವಾಗುತ್ತೆ. ಅವನು ತಮ್ಮ ಅಳುವಾಗಲೇ ಏನು ಮಾತಾಡ್ತಾನೆ ಅಂತ. ಬೇರೆಯವರಿಗೆ ಏನು ಅರ್ಥವಾಗುತ್ತೆ? ಅಳು ಮಾತ್ರ ಅರ್ಥವಾಗುತ್ತೆ. ಅಂದರೆ ತಾಯಿಯಾದವಳಿಗೆ ಆ ಅಳುವಿನಲ್ಲಿ ಅವನ ಅಭಿಪ್ರೇತವನ್ನು ಕಂಡುಹಿಡಿಯುತ್ತಾಳೆ, ಬೇರೆಯವರಿಗೆ ಸಾಧ್ಯವಿಲ್ಲ. ಹಾಗೆ ಭಗವಂತನ ಗುಣಗಳನ್ನು ತಿಳಿಯತಕ್ಕಂಥವರು ಮಹಾಮೇಧಾವಿಯಾಗಿರ್ತಕ್ಕಂಥ ಋಜುಗಣಸ್ಥರಾದ ಬ್ರಹ್ಮದೇವರು. ಬೇರೆಯವರಿಗೆ ಕೇವಲ ಧ್ವನ್ಯಾತ್ಮಕವಾಗಿರುತ್ತೆ. ಇದೆಲ್ಲದಕ್ಕೂ ಮುಖ್ಯ ಪ್ರತಿಪಾದ್ಯ ಭಗವಂತನಾಗಿದ್ದಾನೆ. ಆದರೆ ಜ್ಞಾನಿಗಳು ಪ್ರಜ್ಞಾಪೂರ್ವಕವಾಗಿ ಪಠಿಸುತ್ತಾರಾಗ ಅದೇ ಮಂತ್ರ. ಎಲ್ಲ ಮಂತ್ರಗಳು ಭಗವಂತನನ್ನೇ ವರ್ಣಿಸುತ್ತದೆ. ಅವನಲ್ಲಿ ಆಶ್ರಯ ಹೊಂದಿದೆ. ಎಲ್ಲ ಶಬ್ದಗಳು ಭಗವಂತನಲ್ಲೇ ನಿಂತು ಬಿಟ್ಟಿದೆ. ಅದರಿಂದ ಮುಂದೆ ಹೋಗಬೇಕು ಅಂದರೆ ಅದರ ಅರ್ಥ ಇನ್ನೂ ಅಲ್ಲಿ ಸವಿತಾ ಇದೆ. ಆದರೆ ಭಗವಂತನ ಮುಟ್ಟಿಬಿಟ್ಟು ಅಲ್ಲಿ ನಿಂತು ಬಿಟ್ಟಿದೆ. ಏಕೆಂದರೆ ಅವನಿನ್ನೂ ಅಳಿಯೋದು ಬಹಳ ಇದೆ. ಹೇಗೆಂದರೆ ನಾವು 1 ಇಂಚು ಪಟ್ಟಿಯಿಂದ ನಮ್ಮ ಕಾಲನ್ನು ಅಡಿತಾ ಹೋದರೆ ನಮ್ಮ ಕಾಲು 3 ಅಡಿ ಇರುತ್ತೆ. ಆ ಇಂಚು ಪಟ್ಟಿ 1 ಅಡಿ ಇರುತ್ತೆ. ಆಗ ಇಂಚು ಪಟ್ಟಿ ಏನು ಮಾಡುತ್ತೆ? 3 ಅಡಿ ಒಟ್ಟಿಗೆ ಅಡಿಯುತ್ತೇನೋ, 1 ಅಡಿ ಆದ ತಕ್ಷಣ ಅಲ್ಲಿ ನಿಂತು ಬಿಡುತ್ತೆ. ಇನ್ನು 2 ಅಡಿಗೆ ಮತ್ತೆ ಇನ್ನೊಂದು ಇಂಚು ಪಟ್ಟಿ ತರಬೇಕು, ಅಥವಾ ಅದನ್ನೇ ಮತ್ತೆ ಉಪಯೋಗಿಸಬೇಕು. ಇದು ಸಹಜವಾದ ಉದಾಹರಣೆ. ಹಾಗೆ ಭಗವಂತನ ಅನಂತ ಶಬ್ದಗಳು ಭಗವಂತನ ಅಳಿಯಕ್ಕೋಸ್ಕರ ನಿಂತಾಗ ಅದವನ ಪಾದದ ಒಂದು ಅಣುವಿನಲ್ಲೇ ನಿಂತು ಬಿಟ್ಟಿದೆ. ಯಾಕೆ? ಮತ್ತೊಂದು ಅಣು ನೋಡಕ್ಕೆ ಇನ್ನು ಶಬ್ದಗಳು ಬೇಕು. ಶಬ್ದಗಳು ಬರಿದಾಯಿತು, ಗುಣಗಳು ಹಾಗೆ ಇನ್ನೂ ಉಳಿದಿದೆ. ಇದೇ ಅನಂತನ ಪ್ರತಿಪಾದ್ಯ ಮಾಡತಕ್ಕಂಥ ಶಬ್ದಗಳ ಯೋಗ್ಯತೆ ಇಷ್ಟು.
ಭಗವಂತನ ಗುಣಗಳು ಅಪಾರ. ಇದನ್ನು ತಿಳಿಸ್ಕೊಳ್ಳೋದು ಯಾವುದು? ಮಂತ್ರ. ಮನನಾತ್ ಮಂತ್ರ, ಮಾನಾತ್ ಮಂತ್ರ. ಇದೇ ಮಂತ್ರಗಳ ಮಹಾ ತಾತ್ಪರ್ಯವಾಗಿದೆ. ಆದ್ದರಿಂದ ಪುರಂದರದಾಸರು ಏನು ಹೇಳಿದರು? ಅನೇಕ ಮಂತ್ರ. ಇವೆಲ್ಲವನ್ನು ಒಟ್ಟುಗೂಡಿಸಿ ಅನೇಕ ಮಂತ್ರ ಪ್ರತಿಪಾದ್ಯಾದ ದಾಸರು ಬೋಧಿಸಿದ್ದಾರೆ. ಇದು ಸಜ್ಜನರಿಗೆ ನಿತ್ಯ ಅನುಸಂಧಾನವಾಗಲಿ, ಸಹಾಯಕವಾಗಲಿ ಎಂಬ ಮಹದಾಶಯ ನಮ್ಮ ಕರುಣಾಮಯಿ ದಾಸರದು. ಆದ್ದರಿಂದ ಈಗ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬುದರಲ್ಲಿ ನಾವು ಕೇವಲ ಶಬ್ದದಲ್ಲೇ ನಿಲ್ಲುವಂತಿಲ್ಲ. ಈಗ ಮಂತ್ರದ ಲಕ್ಷಣವನ್ನು ತಿಳಿಯಬೇಕು. ಹೇಗೆ ಒಂದು ಮಂತ್ರದಿಂದ ಅನೇಕ ಮಂತ್ರ ಅಂದರೆ, ಶ್ರೀಮದಾನಂದ ತೀರ್ಥರು ತಮ್ಮ ತಂತ್ರಸಾರ ಎಂಬಲ್ಲಿ 72 ಮಹಾಮಂತ್ರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಹೇಳಿದ್ದಾರೆ, ಯಾರಿಗೆ ಭಗವಂತನನ್ನು ಹೊಂದಬೇಕೆಂಬ ಆಶೆ ಇದೆಯೋ, ಅಪರೋಕ್ಷ ಜ್ಞಾನವಾಗಬೇಕೆಂಬ ಅಪೇಕ್ಷೆ ಇದೆಯೋ, ಅವರು ಕನಿಷ್ಠ ಪಕ್ಷ ಈ 72 ಮಹಾಮಂತ್ರಗಳನ್ನು ತಿಳಿದಿರಬೇಕು. 72 ಮಹಾಮಂತ್ರಗಳಿಂದ ಆರಾಧಿಸಬೇಕು. ಭಗವಂತನಿಂದ ಅನಂತ ಮಂತ್ರ ಇದೆ, ಸಹಸ್ರಾರು ಮಂತ್ರ ಇದೆ, ಕೋಟಿ ಮಂತ್ರವಿದೆ. ಎಲ್ಲವನ್ನು ತಿಳಿಯಕ್ಕೆ ಕಲಿಯುಗದಲ್ಲಿ ಅಥವಾ ಯಾವ ಜೀವರಿಗೂ ಸಾಧ್ಯವಿಲ್ಲ. ಬ್ರಹ್ಮದೇವರು ತಿಳಿಯುತ್ತಾರೆ. ಆದರೆ ಅದು ಸಹ ಭಗವಂತನ ಹತ್ತಿರ ಹೋದಾಗ ಅವಳು ಮಾತ್ರ. ಮಹತ್ತಾದ ಗುಣಗಳನ್ನು ಅವ್ರಿಗೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮಿಗೂ ತಿಳಿಯಕ್ಕೆ ಸಾಧ್ಯವಿಲ್ಲ. ನಿತ್ಯ ಮುಕ್ತ ಲಕ್ಷ್ಮಿಗೂ ಸಾಧ್ಯವಿಲ್ಲ ಅಂದಾಗ ಬ್ರಹ್ಮದೇವರು ಏನು ತಿಳಿದಾರು. ಆದರೂ ಸಹ ಎಲ್ಲರೂ ಮೋಕ್ಷ ಎಂಬ ಪರೀಕ್ಷೆಗೆ ಪಾಸ್ ಆಗಬೇಕಾದರೆ ಏನು ಮಾಡಬೇಕು? 72 ಮಹಾಮಂತ್ರಗಳ ಸಿಲೆಬಸ್ ಆಗಿದೆ. ಈ ಸಿಲೆಬಸ್ ನಾವು ತಿಳಿಯಬೇಕು. ಸಿಲೆಬಸ್ ಅಲ್ಲಿ ನಮಗೆ ಯೋಗ್ಯತೆಯಷ್ಟು ನಾವು ನೆನೆಸಿಕೊಳ್ಳಬೇಕು, ಅರಗಿಸಿಕೊಳ್ಳಬೇಕು, ಜೀರ್ಣಿಸಿಕೊಳ್ಳಬೇಕು. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಏನು ಹೇಳೋದು? ಅನುಭವಿಸಬೇಕು ಅಂತ ಅರ್ಥ. ಇದು ಮಾಡಿದಾಗ 72 ಶಿಖರಗಳು ನಮ್ಮ ತಲೆ ಮೇಲೆ ನಿಲ್ಲುವುದಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ 72 ನಾಡಿಗಳು ಶುದ್ಧವಾಗತ್ತೆ. ಈಗ ಮಲಿನದಿಂದ ತುಂಬ ಹೋಗ್ಬಿಟ್ಟಿದೆ. ಆ ಮಲಿನತೆಯೂ ಹೋಗಿ ಶುದ್ಧತೆಯನ್ನು ಹೊಂದುತ್ತೆ. ಅದೇ ಅಪರೋಕ್ಷ ಜ್ಞಾನ. ಆದ್ದರಿಂದ ಇನ್ನು ಮುಂದೆ 72 ಮಹಾಮಂತ್ರಗಳನ್ನು ಶ್ರೀಮದಾನಂದ ತೀರ್ಥರು ಬೋಧಿಸಿದ ರೀತಿಯಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಆಗ ಮಾತ್ರ ಅನೇಕ ಮಂತ್ರ ಪ್ರತಿಪಾದ್ಯತ್ವ ಎಂದು ಹೇಳಿರ್ತಕ್ಕಂಥ ವೇದ ಶ್ರೀ ಪುರಂದರದಾಸರ ಮಾತಿಗೆ ಬೆಲೆ ಕೊಟ್ಟಂತಾಗತ್ತೆ. ಅದನ್ನು ಅವರೇ ನುಡಿದು ತೋರಿಸಬೇಕು. ಇಂಥ ಅತಿ ಉತ್ತಮವಾದ ವಿಷಯವನ್ನು ನಮಗಾಗಿ ಅನುಗ್ರಹಿಸಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇವ ಎಂದು ಹೇಳಿ ವಿರಮಿಸೋಣ. ಅವರ ಅಂತರ್ಯಾಮಿ ಪುರಂದರ ವಿಠಲ 72 ಮಹಾಮಂತ್ರಗಳ ಜ್ಞಾನವನ್ನು ನಮಗೆ ಕರುಣಿಸಲಿ, ಅದರ ಅರ್ಥವನ್ನು ತಿಳಿಸಲಿ, ಅದರಿಂದ ತಾನು ಸುಪ್ರೀತನಾಗಿ ನಮಗೆ ಸುಜ್ಞಾನವನ್ನು ಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ ಶ್ರೀ ಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.